ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಫೈಲ್ಸ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ಸ್, ಫೈಲ್ಸ್ ಅಂದರೆ ಏನು, ಅದರ ಭಾಗಗಳೇನು, ಫೈಲ್ಸನ್ನು ಯಾವ ಮೆಟೀರಿಯಲ್ ಮಾಡ್ತಾರೆ, ಫೈಲ್ಸನ್ನು ಯಾವ ರೀತಿ ಸ್ಪೆಸಿಫೈ ಮಾಡೋದು, ಕಾನ್ವೆಕ್ಸಿಟಿ ಆಫ್ ಫೈಲ್ ಅಂದ್ರೆ ಏನು, ಸ್ಪಿನ್ನಿಂಗ್ ಆಫ್ ಫೈಲ್ಸ್ ಅಂದ್ರೆ ಏನು, ಫೈಲಿಂಗ್ ಮೆಥಡ್ಸ್ ಯಾವ್ಯಾವ್ದಿದೆ, ಇದ್ರ ಜೊತೆಗೆ ನೀಡಲ್ ಫೈಲ್ಸ್ ಅಂದ್ರೆ ಏನು, ಇವೆಲ್ಲ ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ. ದ ಕಂಟಿನ್ಯೂಯೇಷನ್ಸ್ ಆಫ್ ಫೈಲ್. ಟುಡೇ we will discuss another topic, that is special files. ಈ ತರಗತಿಯಲ್ಲಿ ಸ್ಪೆಷಲ್ ಫೈಲ್ಸ್ ಅಂದರೆ ಏನು, ಯಾವ್ಯಾವ ಥರದ ಸ್ಪೆಷಲ್ ಫೈಲ್ಸ್ ಇದೆ, ಅದರ ಉಪಯೋಗಗಳೇನು. ಅಟ್ ದಿ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ದ ಸ್ಪೆಷಲ್ ಫೈಲ್ಸ್. ಸ್ಪೆಷಲ್ ಫೈಲ್ಸ್ ಅಂದರೆ ಏನು, ಐಡೆಂಟಿಫೈ ದ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೆಷಲ್ ಫೈಲ್ಸ್. ಸ್ಪೆಷಲ್ ಫೈಲ್ಸ್ ಐಡೆಂಟಿಫೈ ಮಾಡತಕ್ಕಂಥದ್ದು ಗೊತ್ತಾಗಬೇಕು. ಆ್ಯಂಡ್ ಸ್ಟೇಟ್ ದ ಯೂಸ್ ಆಫ್ ಈಚ್ ಸ್ಪೆಷಲ್ ಫೈಲ್ಸ್. ಪ್ರತಿಯೊಂದು ಸ್ಪೆಷಲ್ ಫೈಲ್ಸನ್ನು ಉಪಯೋಗವನ್ನು ನಾವು ತಿಳಿದುಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಸ್ಪೆಷಲ್ ಫೈಲ್ಸ್. ಈಗಾಗಲೇ ನಾವು ಕಾಮನ್ ಟೈಪ್ಸ್ ಆಫ್ 7 ಕಾಮನ್ ಟೈಪ್ಸ್ ಆಫ್ ಫೈಲ್ಸ್ ನೋಡಿದ್ದೀವಿ. ನೀಡಲ್ ಫೈಲ್ಸನ್ನು ನೋಡಿದ್ದೀವಿ. ಸೊ ಇದ್ರ ಜೊತೆಗೆ ಈ ಸ್ಪೆಷಲ್ ಫೈಲ್ಸ್ ಅಂತ ಕೆಲವು ಫೈಲ್ಸ್ಗಳನ್ನು ನಾವು ಅನೇಕ ವರ್ಕ್ನಲ್ಲಿ ಬಳಸ್ತೀವಿ. ಏನು ನೋಡೋಣ. ಸ್ಪೆಷಲ್ ಫೈಲ್ಸ್ ಇನ್ ಅಡಿಷನ್ ಟು ದ ಕಾಮನ್ ಟೈಪ್ ಆಫ್ ಫೈಲ್ಸ್, ಫೈಲ್ಸ್ ಆರ್ ಆಲ್ಸೋ ಅವೈಲಬಲ್ ಇನ್ ವೆರೈಟಿ ಆಫ್ ಶೇಪ್ಸ್ ಫಾರ್ ಸ್ಪೆಷಲ್ ಅಪ್ಲಿಕೇಶನ್ಸ್. ಏನು ನಾವು ಕಾಮನ್ ಟೈಪ್ಸ್ ಆಫ್ ಫೈಲ್ಸನ್ನು ಬಳಸ್ತೀವೋ, ಉದಾಹರಣೆಗೆ ಫ್ಲಾಟ್ ಫೈಲ್, ಹ್ಯಾಂಡ್ ಫೈಲ್, ನೀಡಲ್ ಫೈಲ್, ಲೈಕ್ ದಟ್. ಅದರ ಜೊತೆಗೆ ಬೇರೆ ಬೇರೆ ವೆರೈಟಿ ಆಫ್ ಶೇಪ್ಸನ್ನು, ಫೈಲ್ಸನ್ನು ನಾವು ಕೆಲವು ವಿಶೇಷವಾದಂಥ ಕೆಲಸಗಳಿಗೆ ಅಂದರೆ ಸ್ಪೆಷಲ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಲ್ಲಿ ಬಳಸ್ತಕ್ಕಂಥ ಫೈಲ್ಸನ್ನು ನಾವೇನಂತ ಕರಿತೀವಿ, ಸ್ಪೆಷಲ್ ಫೈಲ್ಸ್ ಅಂತ ನಾವು ಕರಿತೀವಿ. ಅಂದರೆ ಮಕ್ಕಳೇ, ಸ್ಪೆಷಲ್ ಫೈಲ್ಸ್ ಆರ್ ದೋಸ್ ಆರ್ the file used for special purposes or a particular purposes. Special files ಅಂದರೆ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಪರ್ಪಸ್ಗೆ ಅಥವಾ ಪರ್ಟಿಕ್ಯುಲರ್ ಪರ್ಪಸಸ್ಗೆ ಉಪಯೋಗಿಸ್ತಕ್ಕಂಥ ಫೈಲ್ಸ್ಗಳನ್ನು ನಾವು ಸ್ಪೆಷಲ್ ಫೈಲ್ಸ್ ಅಂತ ನಾವು ಕರಿತೀವಿ. ಯಾವ್ಯಾವ ಸ್ಪೆಷಲ್ ಫೈಲ್ಸ್ ಇದೆ, ಬೇರೆ ಬೇರೆ ಶೇಪ್ಸ್ನಲ್ಲಿ ಈ ಸ್ಪೆಷಲ್ ಫೈಲ್ಸ್ ನಮಗೆ ಅವೈಲಬಿಲಿಟಿ ಇದೆ. It is used in various shapes. There are Rippler files, Milsaw files, crossing files, variety files, Tinker's files, rotary files, machine files for hand filing, black files, crosscut files, lathe files, band files, etc. ಇನ್ನು ಅನೇಕ ಥರದ ಸ್ಪೆಷಲ್ ಪರ್ಪಸ್ ವರ್ಕ್ಗೆ, ಪರ್ಟಿಕ್ಯುಲರ್ ವರ್ಕ್ಗೆ ಬಳಸ್ತಕ್ಕಂಥ ಸ್ಪೆಷಲ್ ಫೈಲ್ಸ್ಗಳು ಇದೆ ಬೇರೆ ಬೇರೆ ಸೆಟ್ನಲ್ಲಿ. ಇವುಗಳನ್ನು ಒಂದೊಂದಾಗಿ ಇದರ ಉಪಯೋಗ ಏನು, ಇದು ಯಾವ ರೀತಿ ಇರುತ್ತೆ ಐಡೆಂಟಿಫೈ ಮಾಡಬೇಕು. ಸೊ ಟುಡೇ ಆಬ್ಜೆಕ್ಟ್ ಇಸ್ ದಟ್ ಟು ಐಡೆಂಟಿಫೈ ದ ಸ್ಪೆಷಲ್ ಫೈಲ್ಸ್ ಆ್ಯಂಡ್ ಯೂಸ್ ಆಫ್ ದ ಸ್ಪೆಷಲ್ ಫೈಲ್ಸ್. ನಾವು ಲೆಟ್ ಅಸ್ ಕಮ್ ಟು ದಿ ರಿಪ್ಲರ್ ಫೈಲ್ಸ್ ಅಂತ ಒಂದು ಫೈಲ್ ಇದೆ. ಸೊ ಇಟ್ ಇಸ್ ಎ ಸ್ಪೆಷಲ್ ಫೈಲ್ಸ್. ನೋಡಿ, ಇದು ರಿಪಲ್ ಶೇಪ್ನಲ್ಲಿ ಇರೋದ್ರಿಂದ ಇದನ್ನು ರಿಪ್ಲರ್ ಫೈಲ್ಸ್ ಅಂತ ನಾವು ಕರಿತೀವಿ. ಆರ್ ಇನ್ ರಿಪಲ್ ಶೇಪ್, ಇಟ್ ಈಸ್ ಯೂಸ್ಡ್ ಫಾರ್ ಡೈ ಸಿಂಕಿಂಗ್ ಅಂಡ್ ಎನ್ಗ್ರೇವಿಂಗ್ ವರ್ಕ್ ಇನ್ ಸಿಲ್ವರ್ ಸ್ಮಿತ್ ವರ್ಕ್. ಎನ್ಗ್ರೇವ್ ಮಾಡಲಿಕ್ಕೆ ಆಕಾರಗಳನ್ನು, ಕೆತ್ತನೆಯನ್ನು ಆ ಬೆಳ್ಳಿ ಕೆಲಸಗಾರರು ಮಾಡಲಿಕ್ಕೆ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರಿಪ್ಲರ್ ಫೈಲ್ಸನ್ನು ಬಳಸ್ತಾರೆ. ಮತ್ತು ಡೈ ಸಿಂಕಿಂಗ್ನಲ್ಲೂ ಕೂಡ ರಿಪ್ಲರ್ ಫೈಲ್ಸನ್ನು ಬಳಸ್ತಾರೆ. ರಿಪ್ಲರ್ ಫೈಲ್ ಇಸ್ ಸ್ಪೆಷಲ್ ಫೈಲ್ಸ್ which is used in special applications like die sinking
engraving like silversmith work. It is available in different shapes and size made with standard cuts of steel. ಇದು ಬೇರೆ ಬೇರೆ ರಿಪ್ಲರ್ ಫೈಲ್ಸ್ ಶೇಪ್ನಲ್ಲಿ ಮತ್ತು ಬೇರೆ ಬೇರೆ ಸೈಜ್ನಲ್ಲಿ ಸಿಗುತ್ತೆ. ಈಗ ನಿಮ್ಗೆ ಉದಾಹರಣೆಗೆ ನೋಡಿ, ಇಲ್ಲಿ ಟ್ರಯಾಂಗ್ಯುಲರ್ ಶೇಪ್ ಇದೆ, ಹಾಫ್ ರೌಂಡ್ ಶೇಪ್ ಇದೆ, ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್ಸ್ ಇರ್ತಕ್ಕಂಥ ಶೇಪ್ಸನ್ನು ನಾವು ನೋಡ್ತಾ ಇದ್ದೀವಿ. ಇಟ್ ಈಸ್ ಅವೈಲಬಲ್ ಇನ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಇಟ್ಸ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್. ಎರಡನೇದು ವೆರೈಟಿ ಫೈಲ್ಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಎ ಫ್ಲಾಟ್ ಟ್ರಯಾಂಗ್ಯುಲರ್ ಪ್ಲೇಸ್ ವಿತ್ ಟೀತ್ ಆನ್ ವೈಟ್ ಫೇಸ್, ಓನ್ಲಿ ಯೂಸ್ಡ್ ಫಾರ್ ಫಿನಿಶಿಂಗ್ ಶಾರ್ಪ್ ಕಾರ್ನರ್ಸ್. ವೆರೈಟಿ ಫೈಲ್ಸ್ ಈ ರೀತಿ ಇರುತ್ತೆ. ಇದು ಫ್ಲಾಟ್ ಟ್ರಯಾಂಗ್ಯುಲರ್ ಪೀಸ್ ಇದೆ, ವೈಡ್ ಫೇಸ್ನಲ್ಲಿ ಟೀತನ್ನು ಕಟ್ ಮಾಡಿದ್ದಾರೆ ನೋಡಿ ಈ ಎಡ್ನಲ್ಲಿ ಕೆಳಭಾಗದಲ್ಲಿ. ಸೊ ದೀಸ್ ಫೈಲ್ಸ್ is particularly used for finishing sharp corners. So crossing file ಅಂತ ಕರಿತೀವಿ. These are all the crossing files are the files used in place of half round file. ಎಲ್ಲಿ ನಾವು ಹಾಫ್ ರೌಂಡ್ ಫೈಲ್ ಅನ್ನು ಬಳಸ್ತಾ ಇದ್ದೀವಿ ಅಂತ ಒಂದು ಜಾಗದಲ್ಲಿ ಈ ಕ್ರಾಸಿಂಗ್ ಫೈಲ್ಸ್ ಅನ್ನು ನಾವು ಬಳಸ್ತೀವಿ. ಈಚ್ ಸೈಡ್ ಆಫ್ ದ ಫೈಲ್ ಹ್ಯಾಸ್ ಡಿಫರೆಂಟ್ ಕರ್ವ್ಸ್. ನೋಡಿ ಎರಡು ಸೈಡ್ನಲ್ಲಿ ಕರ್ವ್ಸ್ ನೋಡಿ, ಈ ರೀತಿ ಕಾನ್ಕೇವ್ ಥರ ಎರಡು ಸೈಡ್ನಲ್ಲಿ ಕರ್ವ್ಸ್ ಅನ್ನು ಇರೋದನ್ನು ನಾವು ಕಾಣಬಹುದು. ಇಟ್ ಈಸ್ ಆಲ್ಸೋ ನೆನ್ ಆಸ್ ಪಿಸ್ ಬ್ಯಾಕ್ ಫೈಲ್. ನೋಡಿ ಕ್ರಾಸಿಂಗ್ ಫೈಲ್ಗೆ ಇನ್ನೊಂದು ಹೆಸರು ನೆನಪಿನಲ್ಲಿ ಇಟ್ಕೊಳ್ಳಿ, ಇದಕ್ಕೆ ಏನಂತ ಕರೀತಾರೆ, ಪಿಸ್ ಬ್ಯಾಕ್ ಫೈಲ್ ಅಂತ ಕೂಡ ನಾವು ಕರಿತೀವಿ. ಇನ್ನು ರೋಟರಿ ಫೈಲ್ಸ್ ನೋಡಿ, ಇದು ರೋಟರಿ ಫೈಲ್ಸ್ ಅವೈಲಬಲ್ ವಿತ್ ರೌಂಡ್ ಸ್ಯಾಂಕ್ ಡ್ರೈವನ್ ಬೈ ಎ ಸ್ಪೆಷಲ್ ಮೆಷಿನ್ಸ್ ವಿತ್ ಪೋರ್ಟಬಲ್ ಮೋಟಾರ್ ಅಂಡ್ ಫ್ಲೆಕ್ಸಿಬಲ್ ಸಾಫ್ಟ್. ಈ ಒಂದು ರೋಟರಿ ಫೈಲ್ಸನ್ನು ನಾವು ಕೆಲವು ಸ್ಪೆಷಲ್ ಅಪ್ಲಿಕೇಶನ್ಸ್ನಲ್ಲಿ ಬಳಸ್ತೀವಿ. ಬಟ್ ಇದನ್ನು ಬಳಸಬೇಕಾದ್ರೆ ಇದನ್ನು ಕೈಯಲ್ಲಿ ಇಟ್ಕೊಂಡು ನಾವು ಬಳಸಲ್ಲ, ಇದಕ್ಕೆ ಒಂದು ಸ್ಪೆಷಲ್ ಮ್ಯಾಷಿನ್ಸ್ನ ಅಗತ್ಯ ಇದೆ. ಸೊ ಲೈಕ್ ಎ ಪೋರ್ಟಬಲ್ ಮೋಟರ್ ಇಟ್ಕೊಂಡು ಒಂದು ಫ್ಲೆಕ್ಸಿಬಲ್ ಸಾಫ್ಟ್ ಇರುತ್ತೆ. ಸೊ ಅಂಥ ಕಡೆ ಈ ಒಂದು ರೋಟರಿ ಫೈಲ್ಸ್ನ ಮ್ಯಾಷಿನ್ಸ್ನಲ್ಲಿ ಇದನ್ನು ಹೋಲ್ಡ್ ಮಾಡ್ತೀವಿ. ನೋಡಿ ಇಲ್ಲಿ ಪ್ಯಾರಲಲ್ ಸ್ಯಾಂಕ್ ಇರೋದನ್ನು ನೀವು ಕಾಣ್ತಾ ಇದ್ದೀವಿ. ಸೊ ಎಲ್ಲಿ ಪರ್ಟಿಕ್ಯುಲರ್ ಆಗಿ ದಿಸ್ ರೋಟರಿ ಫೈಲ್ಸ್ ಆರ್ ಯೂಸ್ಡ್ ಡೈ ಸಿಂಕಿಂಗ್ ಆ್ಯಂಡ್ ಮೌಲ್ಡ್ ಮೇಕಿಂಗ್ ವರ್ಕ್. ಡೈ ಸಿಂಕಿಂಗ್ನಲ್ಲಿ ಮತ್ತು ಮೌಲ್ಡನ್ನು ಮಾಡ್ತಾರಲ್ಲ, ಆ ಮೌಲ್ಡ್ ಮೇಕಿಂಗ್ ವರ್ಕ್ನಲ್ಲಿ ರೋಟರಿ ಫೈಲ್ಸನ್ನು ಬಳಕೆಯನ್ನು ಮಾಡ್ತಾರೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಅನದರ್ ಒನ್ ಇಸ್ ಕಾಲ್ಡ್ ಮಿಲ್ಸಾ ಫೈಲ್ಸ್. ನೋಡಿ ಇಲ್ಲಿ ಮಿಲ್ಸಾ ಅಂದರೆ ಏನು, ಮರವನ್ನು ಕಟ್ ಮಾಡ್ತಕ್ಕಂಥದ್ದು, ಗರಗಶ ಅಂತ ನಾವು ಕರಿತೀವಿ. ಸೊ ಆರ್ ಯೂಶುವಲಿ ಫ್ಲಾಟ್ ಆ್ಯಂಡ್ ಹ್ಯಾವ್ ಸ್ಕ್ವೇರ್ ಆರ್ ರೌಂಡೆಡ್ ಎಡ್ಜಸ್. ಇಲ್ಲಿ ಬೇರೆ ಬೇರೆ ಶೇಪ್ನಲ್ಲಿ ಸಿಗುತ್ತೆ, ಫ್ಲಾಟ್ ಶೇಪ್ನಲ್ಲಿರುತ್ತೆ, ಸ್ಕ್ವೇರ್ ಶೇಪ್ನಲ್ಲಿರುತ್ತೆ, ರೌಂಡೆಡ್ ಎಡ್ಜಸ್ಸು ಇರುತ್ತೆ. ನೋಡಿ ಫ್ಲಾಟ್ ಶೇಪ್ ನೋಡಿ, ಎರಡೂ ಕಡೆ ಏನಿದೆ ಇಲ್ಲಿ ರೌಂಡೆಡ್ ಎಡ್ಜಸ್ ಇದೆ. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಶಾರ್ಪನಿಂಗ್ ಸಾಸ್. ಸಿಂಗಲ್ ಕಟ್ ಫೈಲ್ಸ್ of flat sections with edges either rounded or flat. So used for sharpening teeth of woodworking saws. ಮರಗೆಲಸ ಗರಗಸ ಅಂತ ನಾವೇನು ಕೇಳ್ತೀವಿ, ಆ ಗರಗಸವನ್ನು ಶಾರ್ಪನಿಂಗ್ ಮಾಡಲಿಕ್ಕೆ ಈ ಮಿಲ್ಸಾ ಫೈಲನ್ನು ಬಳಸ್ತಾರೆ. ಇಟ್ ಈಸ್ ಅವೈಲಬಲ್ ಇನ್ ಸಿಂಗಲ್ ಕಟ್. ಇನ್ನು ಮೆಷಿನ್ ಫೈಲ್ಸ್ ಫಾರ್ ಹ್ಯಾಂಡ್ ಫೈಲಿಂಗ್ ಆನ್ ಮೆಷಿನ್ಸ್. ದಿಸ್ ಈಸ್ ದ ಮೆಷಿನ್ ಫೈಲ್. ಮೆಷಿನ್ ಫೈಲ್ಸ್ ಆರ್ ಆಫ್ ಎ ಡಬಲ್ ಕಟ್ having a holes or projections to fix the holder of the filing machines. ಇಲ್ಲಿ ಫೈಲಿಂಗ್ ಮೆಷಿನ್ಸ್ ಬರುತ್ತೆ, ಇದರಲ್ಲಿ ಎರಡು ಕಡೆ ಹೋಲ್ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಹ್ಯಾಂಡಲ್ನ ಫಿಕ್ಸನ್ನು ಮಾಡಲಿಕ್ಕೆ ನಾವು ಬಳಸ್ತೀವಿ. ಲೆಂತ್ ಆ್ಯಂಡ್ ಶೇಪ್ ವೇರೀಸ್ ಡಿಪೆಂಡಿಂಗ್ ಆನ್ ದ ಮೆಷಿನ್ ಕೆಪಾಸಿಟಿ. ಮೆಷಿನ್ ಕೆಪಾಸಿಟಿಯ ಆಧಾರದ ಮೇಲೆ ಇದ್ರ ಲೆಂತು ಮತ್ತು ಶೇಪು ವೇರಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ದೀಸ್ ಮೆಷಿನ್ ಫೈಲ್ಸ್ ಆರ್ ಸೂಟಬಲ್ ಫಾರ್ ಫೈಲಿಂಗ್ ಇನ್ನರ್ ಆ್ಯಂಡ್ ಔಟರ್ ಸರ್ಫೇಸ್. This machine file particularly ideal for die sinking and other tool room work. Die sinking ಮತ್ತೆ tool room work ಗೆ best special files. ಮತ್ತೊಂದು tinkers files. Another one special file is called tinkers files. This is the tinkers files as a rectangular shape. ಇದು rectangular shape with teeth only at the bottom. ಈ ಬಾಟಮ್ ನಲ್ಲಿ ಮಾತ್ರ ಏನಿರುತ್ತೆ ಇದು ಟೀತ್ ಅನ್ನು ನಾವು ಕಾಣಬಹುದು ಬಾಟಮ್ ಪೇಜ್ನಲ್ಲಿ. ಹ್ಯಾಂಡಲ್ ಇಸ್ ಪ್ರೊವೈಡೆಡ್ ಆನ್ ದ ಟಾಪ್. ಮೇಲ್ಗಡೆ ಏನನ್ನು ಕೊಟ್ಟಿದ್ದಾರೆ, ಹ್ಯಾಂಡಲನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ಯೂಸ್ಡ್ ಫಾರ್ ಫಿನಿಶಿಂಗ್ ಆಟೋಮೊಬೈಲ್ ಬಾಡೀಸ್ ಆಫ್ಟರ್ ಟಿಂಕ್ರಿಂಗ್. ನಾವು ಟಿಂಕ್ರಿಂಗನ್ನು ಮಾಡ್ತೀವಿ, ಕಾರುಗಳೆಲ್ಲ ತಗ್ಗೋದಂಥ ಸಂದರ್ಭದಲ್ಲಿ, ಬಾಡಿ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ, ಆಟೋಮೊಬೈಲ್
ವೆಹಿಕಲ್ ಮಾಡಿ ಅದನ್ನು ತಗ್ಗನ್ನು ಎತ್ತಿ ಅದನ್ನು ಟಿಂಕರಿಂಗ್ ಆದಮೇಲೆ ಅದನ್ನು ಫಿನಿಶಿಂಗ್ ಮಾಡಲಿಕ್ಕೆ, ಟಿಂಕರಿಂಗ್ ಆದಮೇಲೆ ಆ ಟಿಂಕರಿಂಗ್ ಆಗಿರೋದನ್ನು ಫಿನಿಶಿಂಗ್ ಮಾಡಲಿಕ್ಕೆ ಈ ಟಿಂಕರ್ಸ್ ಫೈಲ್ಸನ್ನು ನಾವು ಬಳಸ್ತೀವಿ. Another one is called as pillar file. This is a pillar file. So this is the cross sections of the pillar file, rectangular in cross sections. So usually double cut file having a rectangular cross sections, parallel width, one shape edge. ಯಾವ ರೀತಿ ಹ್ಯಾಂಡ್ ಫೈಲ್ ಯಾವ ರೀತಿ ಸೇಪ್ ಎಡ್ಜ್ ಇರುತ್ತೆ ಅದೇ ರೀತಿ ಇದು ಒಂದು ಸೈಡು ಸೇಪ್ ಎಡ್ಜ್ ಇರುತ್ತೆ. ಅಂಡ್ ಟೇಪರ್ಡ್ ಇನ್ ಥಿಕ್ನೆಸ್ ಕೂಡ ಫ್ಲಾಟ್ ಫೈಲ್ ಥರನೇ ಥಿನ್ನಾಗಿರುತ್ತೆ, ಟೇಪರ್ ಕೂಡ ಇರುತ್ತೆ. ಫ್ರಮ್ ದ ಮಿಡಲ್ ಬೋತ್ ದ ವೇರಿಯೇಷನ್ ದಟ್ ಈಸ್ ಎಸ್ಪೆಷಲಿ ಸೂಟಬಲ್ ಫಾರ್ ನ್ಯಾರೋ ವರ್ಕ್. ಈ ಪಿಲ್ಲರ್ ಫೈಲನ್ನು ಎಲ್ಲಿ ನಾವು ಜಾಸ್ತಿ ಬಳಸ್ತೀವಿ ಅಂದರೆ ನ್ಯಾರೋ ವರ್ಕ್ ಅಂತ ಕರಿತೀವಿ, ಸ್ಟ್ರೈಟ್ ನ್ಯಾರೋ ವರ್ಕ್ ಅಂತ ಕರಿತೀವಿ, ಅಲ್ಲಿ ನಾವು ಈ ಪಿಲ್ಲರ್ ಫೈಲನ್ನು ನಾವು ಬಳಸ್ತೀವಿ. Another one is called dreadnought file. This is a dreadnought file. It is used to remove fine amount of material like metal, wood, plastic work having a series of parallel teeth. Most files are narrow pointed tank at one end to fix the handle. ನೋಡಿ ಈ ಒಂದು dreadnought file ಇದು ಲೈಟ್ ಸ್ವಲ್ಪ ಅಮೌಂಟ್ ಆಫ್ ಮೆಟೀರಿಯಲ್, ಫೈನ್ ಅಮೌಂಟ್ ಆಫ್ ಮೆಟೀರಿಯಲ್, ಸ್ವಲ್ಪ ಅಮೌಂಟ್ ಆಫ್ ಮೆಟೀರಿಯಲ್ ರಿಮೂವ್ ಮಾಡಲಿಕ್ಕೆ, ಮೆಟಲ್ ಮೇಲೆ ಇರ್ಬೋದು, ವುಡ್ ಮೇಲೆ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಆ ಮೆಟಲ್ನಲ್ಲಿ ಸ್ವಲ್ಪ ಪ್ರಮಾಣದ ಮೆಟಲನ್ನು ರಿಮೂವ್ ಮಾಡಲಿಕ್ಕೆ ಈ ಒಂದು dreadnought ಫೈಲನ್ನು ನಾವು ಬಳಸ್ತೀವಿ. ಇಲ್ಲಿ ಟ್ಯಾಂಕ್ ಕೂಡ ಇದೆ, ಇದಕ್ಕೆ ಹ್ಯಾಂಡಲನ್ನು ಫಿಕ್ಸ್ ಮಾಡಿಕೊಂಡು ನಾವು ಫೈನ್ ಅಮೌಂಟ್ ಆಫ್ ಮೆಟೀರಿಯಲ್ನ ರಿಮೂವ್ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಸ್ಪೆಷಲ್ ಅಪ್ಲಿಕೇಶನ್ಸ್ ಅಥವಾ ಪರ್ಟಿಕ್ಯುಲರ್ ವರ್ಕ್ ಅನ್ನು ಮಾಡುವಾಗ ಈ dreadnought ಫೈಲನ್ನು ನಾವು ಬಳಸ್ತೀವಿ. Another one is called wadding file ಅಂತ ಕರಿತೀವಿ. This is a wadding file. Wadding files are tapered to a point for narrow space filing. They have a double cut page and single cut one edge. ಎರಡು ಕಡೆ ಡಬಲ್ ಕಟ್ ಇರುತ್ತೆ, ಸಿಂಗಲ್ ಕಟ್ ಹೆಡ್ನಲ್ಲಿ ಇರುತ್ತೆ, ಸಿಂಗಲ್ ಕಟ್ ಆನ್ ಎಡ್ಜಸ್. ಯೂಸ್ಡ್ ಫಾರ್ ಲಾಕ್ ರಿಪೇರರ್ಸ್ ಆರ್ ಫೈಲಿಂಗ್ ದ ವಾರ್ಡ್ ನಾಚಸ್ ಇನ್ ಕೀಸ್. ಈ ಪರ್ಟಿಕ್ಯುಲರ್ ಆಗಿ ವಾರ್ಡಿಂಗ್ ಫೈಲನ್ನು ಯಾರು ಬಳಸ್ತಾರೆ ಅಂದರೆ ಲಾಕ್ ರಿಪೇರರ್ಸ್, ಬೀಗವನ್ನು ರಿಪೇರಿ ಮಾಡ್ತಾರಲ್ಲ ಅಥವಾ ಕೀಯನ್ನು ಮಾಡ್ತಾರಲ್ಲ ಅವರು ಬಳಸ್ತಾರೆ. ಯಾತಿಗೆ ಆ ನಾಚಸ್ ಬರುತ್ತಲ್ಲ ಕೀನಲ್ಲಿ, ನಾಚಸ್ಸನ್ನು ಫೈಲ್ ಮಾಡಲಿಕ್ಕೆ ವಾರ್ಡಿಂಗ್ ಫೈಲನ್ನು ಬಳಸ್ತಾರೆ. ಇನ್ನೊಂದು ಸ್ವಿಚ್ ಪ್ಯಾಟರ್ನ್ ಫೈಲ್ಸ್ ಅಂತ ಇದೆ. ಸ್ವಿಚ್ ಪ್ಯಾಟರ್ನ್ ಫೈಲ್ಸ್ ಆರ್ ಮೇಡ್ ಟು ಮೋರ್ ಎಕ್ಸಾಕ್ಟ್ ಮೆಜರ್ಮೆಂಟ್ ದೆನ್ ಅಮೆರಿಕನ್ ಪ್ಯಾಟರ್ನ್ಸ್. ಸೊ ದೇ ಆರ್ ಪ್ರೈಮರ್ಲಿ ಫಿನಿಶಿಂಗ್ ಟೂಲ್ ಯೂಸ್ಡ್ ಆನ್ ಆಲ್ ಸ್ಲಾಟ್ಸ್ ಆಫ್ ಡೆಲಿಕೇಟ್ ಆ್ಯಂಡ್ ಇಂಟ್ರಿಕ್ ಪಾರ್ಟ್ಸ್. ತುಂಬ ಮೈನ್ಯೂಟ್ ಅಥವಾ ಲೈಟ್ ಪಾರ್ಟನ್ನು ಫಿನಿಶ್ ಮಾಡಲಿಕ್ಕೆ ಅಥವಾ ಇಂಟ್ರಿಕ್ಟ್ ಪಾರ್ಟ್ಸ್ಗಳನ್ನು ವರ್ಕ್ ಮಾಡಲಿಕ್ಕೆ ಸೊ ನಾವು ಯಾವ ಫೈಲ್ಸನ್ನು ಬಳಸ್ತೀವಿ, ಸ್ವಿಚ್ ಪ್ಯಾಟರ್ನ್ ಫೈಲ್ಸನ್ನು ನಾವು ಬಳಸ್ತೀವಿ. ದೀಸ್ ಸ್ವಿಚ್ ಪ್ಯಾಟರ್ನ್ ಫೈಲ್ಸ್ ಆರ್ ಅವೈಲಬಲ್ ಇನ್ ವೆರೈಟಿ ಆಫ್ ಸ್ಟೈಲ್ಸ್. ಬೇರೆ ಬೇರೆ ಸ್ಟೈಲು, ಬೇರೆ ಬೇರೆ ಸೈಜು, ಬೇರೆ ಬೇರೆ ಶೇಪ್ಸು, ಡಬಲ್ ಆ್ಯಂಡ್ ಸಿಂಗಲ್ ಕಟ್ನಲ್ಲಿ ಈ ಒಂದು ಸ್ವಿಚ್ ಪ್ಯಾಟರ್ನ್ ಫೈಲ್ಸು ಸಿಗುತ್ತೆ. ದಿಸ್ ಇಸ್ ದ ಸ್ವಿಚ್ ಪ್ಯಾಟರ್ನ್. ಈ ರೀತಿ ಇರುತ್ತೆ ನೋಡಲಿಕ್ಕೆ ಮಕ್ಕಳೇ ಸ್ವಿಚ್ ಪ್ಯಾಟರ್ನ್ ಫೈಲ್. ಇನ್ನು ಬ್ಲಾಕ್ ಫೈಲ್ಸ್ ಅಂತ ಬಂದಿದೆ. ದಿಸ್ ಇಸ್ ಅ ಬ್ಲಾಕ್ ಫೈಲ್ಸ್. This is the block files. Have rectangular cross sections with teeth cut at the bottom page. Teeth in the bottom page ನಲ್ಲಿ ಕಟ್ ಮಾಡಿರ್ತಾರೆ ಕೆಳಭಾಗದಲ್ಲಿ. Have provision for fixing a handle. ನೋಡಿ ಇಲ್ಲಿ ಹೋಲನ್ನು ಕೊಟ್ಟಿದ್ದಾರಲ್ಲ, ಈ ಹೋಲನ್ನು ಕೊಟ್ಟಿರೋದಕ್ಕೆ ಹ್ಯಾಂಡಲನ್ನು ಫಿಕ್ಸ್ ಮಾಡಲಿಕ್ಕೆ. ಇಲ್ಲಿ ನೋಡಿ ಫೈಲನ್ನು ಮಾಡ್ತಾ ಇದ್ದಾರೆ, ಹ್ಯಾಂಡಲನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಯೂಸ್ಫುಲ್ ಫಾರ್ ಫೈಲಿಂಗ್ ಲಾರ್ಜ್ ಸರ್ಫೇಸ್ ಏರಿಯಾ. ದೊಡ್ಡ ಸರ್ಫೇಸ್ನಲ್ಲಿ ನಾವು ಫೈಲ್ ಮಾಡಬೇಕಾದ್ರೆ, ಉದಾಹರಣೆಗೆ ನಮ್ಮ ಸರ್ಫೇಸ್ ಪ್ಲೇಟ್ ಇದೆಯಲ್ಲ ಆ ರೀತಿ ಲಾರ್ಜ್ ಸರ್ಫೇಸ್ ಏರಿಯಾವನ್ನು ನಾವು ಫೈಲ್ ಮಾಡಬೇಕಾದ್ರೆ ಈ ಬ್ಲ್ಯಾಕ್ ಫೈಲ್ಸ್ ನಮಗೆ ಉಪಯೋಗಕ್ಕೆ ಬರುತ್ತೆ. ಲಾರ್ಜ್ ಸರ್ಫೇಸ್ ಕೆನ್ ಆಲ್ಸೋ ಬಿ ಫೈಲ್ಡ್ ಯೂಸಿಂಗ್ ಆರ್ಡಿನರಿ ಫೈಲ್ಸ್ ಫಿಟೆಡ್ ವಿತ್ ಸ್ಪೆಷಲ್ ಹ್ಯಾಂಡಲ್ಸ್. ಆರ್ಡಿನರಿ ಫೈಲ್ನಲ್ಲೂ ಒಂದು ಸ್ಪೆಷಲ್ ಹ್ಯಾಂಡಲ್ನ ಉಪಯೋಗಿಸ್ಕೊಂಡು ಫೈಲ್ ಮಾಡ್ಬೋದು, ಬಟ್ ಬ್ಲ್ಯಾಕ್ ಫೈಲ್ಸ್ ಈಸ್ ಸೂಟಬಲ್. ಇನ್ನು ಕ್ರಾಸ್ ಕಟ್ ಫೈಲ್ಸ್ ಅಂತ ಬಳಸ್ತೀವಿ. ದಿಸ್ ಇಸ್ ಅ ಕ್ರಾಸ್ ಕಟ್ ಫೈಲ್. It is useful for sharpening cross-cut sauce. Cross-cut sauce ಏನಿದೆ ಗರಗಸ, ಅದನ್ನು ಫೈಲ್ ಮಾಡಿ ಶಾರ್ಪನಿಂಗ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಕ್ರಾಸ್-ಕಟ್ ಫೈಲನ್ನು ಯೂಸ್ ಮಾಡ್ತೀವಿ. ರೌಂಡೆಡ್ ಎಡ್ಜಸ್ ಆಫ್ ದ ಫೈಲ್ ಇಸ್ ಯೂಸ್ಫುಲ್ ಫಾರ್ ಡೀಪನಿಂಗ್ ದ ರೌಂಡೆಡ್ ಗಲೆಟ್ಸ್ ಆಫ್ ದ ಸಾ ಟೀತ್. ಆ ಸಾ ಟೀತ್ ಇರುತ್ತೆ ಗರಗಸದ್ದು, ಅದು ಗಲ್ಲೆಟ್ಸ್ ಅಂತ ಹಿಂಗೆ ಕ್ರಾಸ್ ಇರುತ್ತೆ. ಮತ್ತು ಆ ಕ್ರಾಸ್ ಒಳಗಡೆಗೆ ಡೀಪನಿಂಗ್ ಆಗಿ ಅದನ್ನು ಶಾರ್ಪನಿಂಗ್ ಮಾಡಲಿಕ್ಕೆ, ಡೀಪ್ ಮಾಡಲಿಕ್ಕೆ ಈ ಕ್ರಾಸ್-ಕಟ್ ಫೈಲ್ಸನ್ನು ನಾವು ಬಳಸ್ತೀವಿ. ಸೊ ಇದು ಕೂಡ ಸಿಂಗಲ್ ಕಟ್ ನೋಡ್ತಾ ಇದ್ದೀರಿ, ಒಂದೇ ಕಟ್ಟು, ನೋ ಆಫ್ ಕಟ್, ಓನ್ಲಿ ಓವರ್ ಕಟ್ ಮಾತ್ರ ಇದರಲ್ಲಿ ಇರ್ತಕ್ಕಂಥದ್ದು ಸಿಂಗಲ್ ಕಟ್. ಅನದರ್ ಒನ್ ಇಸ್ ಕಾಲ್ಡ್ ಲೇತ್ ಫೈಲ್. ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದನ್ನು ಲೇತ್ ಫೈಲ್ಸ್ ಅಂತ ನಾವು ಕರಿತೀವಿ.
It's a rapid and pre-cutting files used to file jobs set on lathe. ಲೇತ್ ಮೆಷಿನ್ ಮೇಲೆ ಜಾಬ್ ರೊಟೇಟ್ ಆಗುವಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಬರ್ಸನ್ನು ರಿಮೂವ್ ಮಾಡಲಿಕ್ಕೆ ಅಥವಾ ಫಿನಿಶಿಂಗನ್ನು ಕೊಡಲಿಕ್ಕೆ ಗಿವ್ ಎ ಸ್ಮೂತರ್ ಸರ್ಫೇಸ್ ದೆನ್ ಮಿಲ್ಸ್ ಆಫ್ ಫೈಲ್ಸ್ ಈ ಒಂದು ಲೇತ್ ಫೈಲ್ಸನ್ನು ನಾವು ಬಳಸ್ತೀವಿ. ಇಟ್ ಈಸ್ ಅವೈಲಬಲ್ ಇನ್ ಸಿಂಗಲ್ ಕಟ್ ಆ್ಯಂಡ್ ಲಾಂಗರ್ ಟೀತ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಲಾಂಗ್ ಆ್ಯಂಗಲ್ ಲೇತ್ ಫೈಲ್ ಅಂತ ಕರೀತಾರೆ. ಲೇತ್ ಫೈಲ್ಸ್ ಈಸ್ ಆಲ್ಸೋ ಕಾಲ್ಡ್ long angle lathe files. So finally the band files ಅಂತ ಒಂದು ಫೈಲ್ ಅನ್ನು ನಾವು ಕರಿತೀವಿ. ದಿಸ್ ಇಸ್ ಅ ಬ್ಯಾಂಡ್ ಫೈಲ್, ಸೀರೀಸ್ ಆಫ್ ಬ್ಯಾಂಡ್. ಬೆಲ್ಟ್ ಇರುತ್ತೆ, ಆ ಬೆಲ್ಟ್ ಮೇಲೆ ಅಲ್ಲಲ್ಲಿ ಈ ರೀತಿ ಫೈಲನ್ನು ಫಿಕ್ಸ್ ಮಾಡಿರ್ತಾರೆ, ಕೆಳಗಡೆ ಆಬ್ಜೆಕ್ಟ್ ಇರುತ್ತೆ, ಸೊ ಅಲ್ಲಿ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇಟ್ ಹ್ಯಾಸ್ ಇಂಡಿವಿಜುವಲ್ ಸೆಗ್ಮೆಂಟ್ಸ್ ಆಫ್ ಫೈಲ್ಸ್ ಅಸೆಂಬಲ್ಡ್ ಆನ್ ಎ ಬ್ಯಾಂಡ್. ಈ ಬ್ಯಾಂಡ್ ಮೇಲೆ ಒಂದೊಂದು ಸೆಗ್ಮೆಂಟನ್ನು ಇಂಡಿವಿಜುವಲ್ ಆಗಿ ಅಸೆಂಬಲ್ ಮಾಡಿದ್ದಾರೆ. ಎಂಡ್ಸ್ ಆಫ್ ಸ್ಟೀಲ್ ಬ್ಯಾಂಡ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಎ ಕಂಟಿನ್ಯೂಸ್ ಲೂಪ್ ಥರ, ಒಂದು ಬೆಲ್ಟ್ ಥರ ಇದನ್ನು ಜಾಯಿನ್ ಮಾಡಿರ್ತಾರೆ ಹೆಣ್ಣಲ್ಲಿ. ದೀಸ್ ಬ್ಯಾಂಡ್ ಫೈಲ್ಸ್ ಈಸ್ ಯೂಸ್ಡ್ ಆನ್ ಬ್ಯಾಂಡ್ ಸಾ ಮೆಷಿನ್ಸ್. ಬ್ಯಾಂಡ್ ಸಾ ಮೆಷಿನ್ಸ್ ಅಂತ ಬರುತ್ತೆ ಫಾರ್ ಫೈಲಿಂಗ್ ಆ್ಯಂಡ್ ಫಿನಿಶಿಂಗ್ ಸ್ಟ್ರೈಟ್ ಆರ್ ಎ ಕೌಂಟರ್ ಫಾರ್ಮ್ಸ್. ಸ್ಟ್ರೈಟು ಅಥವಾ ಕೌಂಟರ್ ಫಾರ್ಮ್ಸನ್ನು ಬ್ಯಾಂಡ್ ಸಾ ಮೆಷಿನ್ಸ್ನಲ್ಲಿ ನಾವು ಫಿನಿಶ್ ಮಾಡಲಿಕ್ಕೆ, ಮೆಟೀರಿಯಲ್ ರಿಮೂವ್ ಮಾಡಲಿಕ್ಕೆ ಈ ಬ್ಯಾಂಡ್ ಫೈಲ್ಸನ್ನು ನಾವು ಬಳಸ್ತೀವಿ. So these are the different special files used for special applications or a particular work. So those files used for special work or particular work is called as special files. So these files is the addition to that of common and needle file. ಏನು ಕಾಮನ್ ಫೈಲ್ಸ್ ಇದೆ, ನೀಡಲ್ ಫೈಲ್ಸ್ ಇದೆ, ಅದಕ್ಕೆ ಅಡಿಷನ್ ಆಗಿ ಕೆಲವು ವಿಶೇಷವಾದಂಥ ವರ್ಕನ್ನು ಮಾಡಲಿಕ್ಕೆ, ಸ್ಪೆಷಲ್ ಅಪ್ಲಿಕೇಶನ್ಸ್ನಲ್ಲಿ ಪರ್ಟಿಕ್ಯುಲರ್ ವರ್ಕನ್ನು ಮಾಡಲಿಕ್ಕೆ ನಾವು ಈ ಸ್ಪೆಷಲ್ ಫೈಲ್ಸನ್ನು ಬಳಸ್ತೀವಿ. ಎಲ್ಲ ಫೈಲ್ಸನ್ನು ನಿಮಗೆ ತೋರಿಸಿದ್ದೀನಿ. ನೀವು ಐಡೆಂಟಿಫೈ ಮಾಡೋದನ್ನು ಕಲ್ತ್ಕೋಬೇಕು ಮತ್ತು ಅದರ ಉಪಯೋಗಗಳನ್ನು ಕಲ್ತ್ಕೋಬೇಕು. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಟೆಸ್ಟ್ ಪೋರ್ಷನ್. ಟೆಸ್ಟಲ್ಲಿ ಯಾವ ರೀತಿ ಎಕ್ಸಾಮ್ನಲ್ಲಿ ನಿಮಗೆ ಈ ಒಂದು ಸ್ಪೆಷಲ್ ಫೈಲ್ಸ್ ಬಗ್ಗೆ ಪಾಠ ಬರ್ತದೆ ತಿಳ್ಕೋಬೇಕು. ಸೊ ಈ ಒಂದು ಚಾಪ್ಟರ್ ಮುಂದಿನ ವರ್ಷದಲ್ಲೂ ಕೂಡ ನಿಮಗೆ ಇದೆ, ರಿಪೀಟ್ ಆಗುತ್ತೆ. ಸೊ ನಾವು ಲೆಟ್ ಅಸ್ ಕಮ್ ನೇಮ್ ದ 2 types ಆಫ್ ಸ್ಪೆಷಲ್ ಫೈಲ್ಸ್ ಯೂಸ್ಡ್ ಇನ್ ಡೈ ಸಿಂಕಿಂಗ್. ಡೈ ಸಿಂಕಿಂಗ್ನಲ್ಲಿ 2 ಥರ ಸ್ಪೆಷಲ್ ಫೈಲ್ಸನ್ನು ಬಳಸ್ತಾರೆ ನನ್ನ ಹೇಳೋದ್ರಲ್ಲಿ. ಯಾವ್ಯಾವುದು? ಒಂದು ರಿಪ್ಲರ್ ಫೈಲ್ಸ್, ಇನ್ನೊಂದು ರೋಟ್ರಿ ಫೈಲ್ಸ್. ರಿಪ್ಲರ್ ಫೈಲ್ಸ್ ರಿಪಲ್ ಶೇಪ್ ಇರುತ್ತೆ. ರೋಟ್ರಿ ಫೈಲ್ಸನ್ನ ಪರ್ಟಿಕ್ಯುಲರ್ ಒಂದು ಮಷಿನ್ಸ್ನಲ್ಲಿ ಹಾಕೊಂಡು ಅದನ್ನು ನಾವು ಬಳಸ್ತೀವಿ. ಸೊ ದಿಸ್ 2 ಫೈಲ್ಸ್ ಇಸ್ ಯೂಸ್ಡ್ ಇನ್ ಡೈ ಸಿಂಕಿಂಗ್ ವರ್ಕ್. ರೈಟ್ ದ ನೇಮ್ಸ್ ಆಫ್ ದ ಸ್ಪೆಷಲ್ ಫೈಲ್ಸ್ ಮಾರ್ಕ್ಡ್ ಎ ಆ್ಯಂಡ್ ಡಿ. ಇಲ್ಲಿ ಸ್ಪೆಷಲ್ ಫೈಲ್ಸ್ ಇದೆ 2. ಎ ಇಲ್ಲಿ 4 ಕೊಟ್ಟಿದ್ದಾನೆ, ಅದರಲ್ಲಿ ನಾವು ಪರ್ಟಿಕ್ಯುಲರ್ಲಿ ಎ ಮತ್ತು ಡಿ ಏನು ಅಂತ ಕೊಡಬೇಕು. ಸೊ ಎ ಇಸ್ ಕಾಲ್ಡ್ ವಾಟ್? ಇಟ್ಸ್ ಎ ಮಿಲ್ಸ್ ಆಫ್ ಫೈಲ್. ಡಿ ಇಸ್ ಕಾಲ್ಡ್ ವಾಟ್? ಸೊ ಡಿ ಇದು ರೋಟರಿ ಫೈಲ್ಸ್. ಸೊ ಡಿ ಇಸ್ ಎ ರೋಟರಿ ಫೈಲ್. So let us come to the multiple choice question. Choose the correct answer. Which file is used for lock repair and filing the odd notches in key? ತಾನೇ ಹೇಳಿದ್ದೀನಿ, ಲಾಕ್ ರಿಪೇರರ್ಸು ಯಾವ ಫೈಲ್ಸನ್ನು ಬಳಸ್ತಾರೆ? ಪಿಲ್ಲರ್ ಫೈಲ್, ಫ್ಲೆಕ್ಸಿಬಲ್ ಫೈಲ್, ವಾರ್ಡಿಂಗ್ ಫೈಲ್ ಆ್ಯಂಡ್ ಸ್ವಿಸ್ ಪ್ಯಾಟರ್ನ್ ಫೈಲ್. ಲಾಕ್ ರಿಪೇರರ್ ಬಳಸ್ತಕ್ಕಂಥದ್ದು ಯಾಸ್ ವಾರ್ಡಿಂಗ್ ಫೈಲ್. ವಿಚ್ ಇಸ್ ಕರೆಕ್ಟ್? ಎಸ್, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಫೈಲ್ ಇಸ್ ಯೂಸ್ಡ್ ಫಾರ್ ಫಿನಿಶಿಂಗ್ ಶಾರ್ಪ್ ಕಾರ್ನರ್ಸ್? ಶಾರ್ಪ್ ಕಾರ್ನರ್ಸನ್ನು ಫೈಲ್ ಮಾಡಲಿಕ್ಕೆ ಯಾವ ಫೈಲನ್ನು ಬಳಸ್ತಾರೆ? ಪಿಲ್ಲರ್ ಫೈಲ್, ರಿಪ್ಲರ್ ಫೈಲ್, ವ್ಯಾನಿಟಿ ಫೈಲ್, ವಾರ್ಡಿಂಗ್ ಫೈಲ್. ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮೀನ್ಸ್ ವ್ಯಾನಿಟಿ ಫೈಲನ್ನು ಶಾರ್ಪ್ ಕಾರ್ನರನ್ನು ಫಿನಿಶ್ ಮಾಡಲಿಕ್ಕೆ ಬಳಸ್ತಾರೆ. ವಿಚ್ ಸ್ಪೆಷಲ್ ಫೈಲ್ ಇಸ್ ಯೂಸ್ಡ್ ಫಾರ್ ಡೈ ಸಿಂಕಿಂಗ್ ವರ್ಕ್? ಡೈ ಸಿಂಕಿಂಗ್ ವರ್ಕ್ನಲ್ಲಿ ಯಾವ ಸ್ಪೆಷಲ್ ಫೈಲ್ಸನ್ನು ಬಳಸ್ತಾರೆ? ರಿಪ್ಲರ್, ಮಿಲ್ಸಾ, ವ್ಯಾನಿಟಿ, ಕ್ರಾಸಿಂಗ್. ಕರೆಕ್ಟ್ ಆನ್ಸರ್ ಈಗ ತಾನೇ ಹಿಂದೆ ಬಂದಿತ್ತು, ದಟ್ ಈಸ್ ಎ, ರಿಪ್ಲರ್ ಫೈಲ್ಸ್. ವಿಚ್ ಸ್ಪೆಷಲ್ ಫೈಲ್ ಇಸ್ ಯೂಸ್ಡ್ ಫಾರ್ ಶಾರ್ಪನಿಂಗ್ ದ ಟೀತ್ ಆಫ್ ವುಡ್ ವರ್ಕಿಂಗ್ ಸಾ? ಗರಗಸವನ್ನು ಶಾರ್ಪ್ ಮಾಡಲಿಕ್ಕೆ ಯಾವ ಫೈಲ್ಸನ್ನು ಯೂಸ್ ಮಾಡ್ತಾರೆ? ರಿಪ್ಲರ್, ವ್ಯಾನಿಟಿ, ಮಿಲ್ಸಾ ಆ್ಯಂಡ್ ಕ್ರಾಸಿಂಗ್ ಫೈಲ್. ಸೊ ಕರೆಕ್ಟ್ ಆನ್ಸರ್ ಇಸ್ ಮಿಲ್ಸಾ. ಮಿಲ್ಸಾ, ಅಲ್ಲೇ ಹೇಳ್ತಾ ಇದೆ ಸಾ ಮಿಲ್ ಅಂತ. ಸೊ ಮಿಲ್ಸಾ ಫೈಲ್ಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ವಾಟ್ ಸ್ಪೆಷಲ್ ಫೈಲ್ಸ್ ಆರ್ ಸೋನ್ ಇನ್ ದ ಫಿಗರ್? ಇಲ್ಲಿ ಇರ್ತಕ್ಕಂಥ ಸ್ಪೆಷಲ್ ಫೈಲ್ಸ್ ಯಾವುದು? ರಿಪ್ಲರ್ ಫೈಲ್, ಮಿಲ್ಸಾ ಫೈಲ್, ವ್ಯಾನಿಟಿ ಫೈಲ್,
crossing file. Which one is correct? So A is the correct answer. It is a mill saw, it is a rippler press. It is in ripple shape. Sorry. So ಇಲ್ಲಿ ಇರ್ತಕ್ಕಂಥ ಸ್ಪೆಷಲ್ ಫೈಲ್ಸ್ ಯಾವುದು ಅಂದರೆ ಇದು ರಿಪಲ್ ಶೇಪಲ್ಲಿ ಇದೆ. ಸೊ ವಿಚ್ ಇಸ್ ಯೂಸ್ಡ್ ಫಾರ್ ಡೈ ಸಿಂಗಿಂಗ್ ವರ್ಕ್. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್, ರಿಪ್ಲರ್ ಫೈಲ್ಸ್. ಸೊ ವಿಚ್ ಸ್ಪೆಷಲ್ ಫೈಲ್ಸ್ ಆರ್ ಸೋನ್ ಇನ್ ಫಿಗರ್. ಸೊ ಇಲ್ಲಿ ಒಂದು ಐಡೆಂಟಿಫಿಕೇಶನ್ಸ್ ಬಂದಿದೆ. ಇಲ್ಲಿರ್ತಕ್ಕಂಥ ಸ್ಪೆಷಲ್ ಫೈಲ್ಸ್ ಯಾವ್ದು ನೋಡೋಣ. ಇಟ್ಸ್ ರಿಪ್ಲರ್ ಫೈಲ್ಸ್, ಮಿಲ್ ಸಾ ಫೈಲ್ಸ್, ವ್ಯಾನಿಟಿ ಫೈಲ್ಸ್, ಕ್ರಾಸಿಂಗ್ ಫೈಲ್ಸ್. ವಿಚ್ ಇಸ್ ಕರೆಕ್ಟ್? ಸೊ ದಟ್ ಈಸ್ these files are mill saw files. B is the correct answer. So ಸಹನ ಸಾರ್ಟ್ ಮಾಡಲಿಕ್ಕೆ, ಗರಗಸವನ್ನು ಸಾರ್ಟ್ ಮಾಡಲಿಕ್ಕೆ ಈ ಒಂದು ಮಿಲ್ ಸಾ ಫೈಲ್ಸ್ ಅನ್ನ ಬಳಸ್ತಾರೆ. ಸೊ ವಿಚ್ ಸ್ಪೆಷಲ್ ಫೈಲ್ ಇಸ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ಆಫ್ ರೌಂಡ್ ಫೈಲ್. ಆಫ್ ರೌಂಡ್ ಫೈಲ್ ಅನ್ನು ಬಳಸುವ ಜಾಗದಲ್ಲಿ ಯಾವ ಒಂದು ಸ್ಪೆಷಲ್ ಫೈಲ್ಸ್ ಅನ್ನು ಬಳಸ್ತಾರೆ? ಸೊ ರಿಪ್ಲರ್ ಫೈಲ್, ವ್ಯಾನಿಟಿ ಫೈಲ್, ಮಿಲ್ ಸಾ ಫೈಲ್, ಕ್ರಾಸಿಂಗ್ ಫೈಲ್. ವಿಚ್ ಇಸ್ ಕರೆಕ್ಟ್? Crossing file. D is the correct answer. Which special file is used for finishing short corners? Short corners ಈಗ ತಾನೇ ಬಂದಿದೆ. Which is correct? Rippler file, crossing file, mill saw file and vanity file. Which is correct? So that D, vanity files, finishing short corners. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಫೈಲ್? ಸೊ ಐಡೆಂಟಿಫೈ ಮಾಡಬೇಕು. ಈಗ ತಾನೇ ತೋರಿಸಿದ್ದೀನಿ ಇದನ್ನು ಕೀ ಮೇಕರ್, ಕೀ ರಿಪೇರರ್ಸ್ ಯೂಸ್ ಮಾಡ್ತಾರೆ ಅಂತೇಳಿ. ದಿಸ್ ಒನ್ ಇಸ್ ವಾಟ್? ದಿಸ್ ಈಸ್ ಎ ವಾರ್ಡಿಂಗ್ ಫೈಲ್. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಫೈಲ್? ಇಲ್ಲೊಂದು ಫೈಲ್ಸ್ ಇದೆ, ಇದನ್ನು ಐಡೆಂಟಿಫೈ ಮಾಡಬೇಕು. ಈ ಫೈಲನ್ನು ನಾನು ಹೇಳ್ತಾ ಇದ್ದೀನಿ, ಇದನ್ನು ಯಾರು ಬಳಸ್ತಾರೆ? ಆಟೋಮೊಬೈಲ್ ಬಾಡಿ ರಿಪೇರರ್ ಬಳಸ್ತಾರೆ. ಯಾವ ಸಂದರ್ಭದಲ್ಲಿ? ಟಿಂಕರಿಂಗನ್ನು ಮಾಡುವಂಥ, ಟಿಂಕರಿಂಗ್ ಆದಮೇಲೆ ಅದನ್ನು ಫಿನಿಶಿಂಗನ್ನು ಮಾಡಲಿಕ್ಕೆ. ಹಾಗಾದರೆ ಎಂಥ ಫೈಲ್ಸು? ಸೊ ದಿಸ್ ಈಸ್ ಟಿಂಕರ್ಸ್ ಫೈಲ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ಗುಡ್. Another one, what is the file that is rectangular in section and parallel in width with one shape edge? ಯಾವ ಫೈಲು ರೆಕ್ಟ್ಯಾಂಗುಲರ್ ಕ್ರಾಸ್ ಸೆಕ್ಷನ್ ಇದೆ, ಒನ್ ಸೇಪ್ ಎಡ್ಜ್ ಇದೆ? ಸೊ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಫೈಲ್ಸ್ ಇಲ್ಲಿ ಕೇಳ್ತಾ ಇರ್ತಾರೆ. ರೀಡ್ ನಾಟ್ ಫೈಲ್, ಪಿಲ್ಲರ್ ಫೈಲ್, ವಾರ್ಡಿಂಗ್ ಫೈಲ್ ಅಂಡ್ ಸ್ವಿಸ್ ಪ್ಯಾಟರ್ನ್ ಫೈಲ್. ವಿಚ್ ಈಸ್ ಕರೆಕ್ಟ್? ದಟ್ ಈಸ್ ಪಿಲ್ಲರ್ ಫೈಲ್. ಯಾವ ಫೈಲು? ಪಿಲ್ಲರ್ ಫೈಲು, ಸೇಪ್ ಎಡ್ಜ್ ಫೈಲ್ ಅಂತ ನಾವು ಕರಿತೀವಿ. Which file will have a double cut on faces and single cut on edges? That is pillar file, single cut file, rasp cut file, ವಾರ್ಡಿಂಗ್ ಫೈಲ್. ಯಾವುದರಲ್ಲಿ ಡಬಲ್ ಕಟ್ ಇರುತ್ತೆ ಫೇಸ್ನಲ್ಲಿ, ಎಡ್ಜಸ್ಸಲ್ಲಿ ಸಿಂಗಲ್ ಕಟ್ ಇರುತ್ತೆ ಮಕ್ಕಳೇ, ದಟ್ ಈಸ್ ವಾರ್ಡಿಂಗ್ ಫೈಲ್. ಯಾವ ಫೈಲ್ನಲ್ಲಿ? ವಾರ್ಡಿಂಗ್. ವಾಚ್ ಯಾವುದು ಬೀಗವನ್ನು ರಿಪೇರಿಯನ್ನು ಮಾಡ್ತಾರಲ್ಲ, ಲಾಕನ್ನು ರಿಪೇರಿಯನ್ನು ಮಾಡ್ತಾರಲ್ಲ, ನಾಚಸನ್ನು ಫಿನಿಶಿಂಗ್ ಮಾಡಲಿಕ್ಕೆ. ಸೊ ದಟ್ ಫೈಲ್ ಇಸ್ ಕಾಲ್ಡ್ ಆಸ್ ವಾರ್ಡಿಂಗ್. ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ನೇಮ್ ಆಫ್ ದ ಫೈಲ್? Yes, this is what? Warding file. So this is A is the correct answer, warding file. So what is the name of the file? ಇಲ್ಲಿರ್ತಕ್ಕಂಥ ಫೈಲ್ ಯಾವುದು? So this is pillar file, warding file, Swiss pattern file, read not file. This is Swiss pattern file. Which is correct? C is the correct answer. C is the correct answer. So which special file is used for narrow work? ನ್ಯಾರೋ ವರ್ಕ್ಗೆ ಯಾವ ಫೈಲನ್ನು ಬಳಸ್ತಾರೆ? pillar file, square file, did not file, Swiss pattern file. The correct one is pillar file. So the pillar file, it is also called as shape edge file. It is used for narrow work. Which special files are driven by special machines with portable motor and flexible shaft? ಒಂದು ಪೋರ್ಟಬಲ್ ಮೋಟರು, ಫ್ಲೆಕ್ಸಿಬಲ್ ಸಾಫ್ಟನ್ನು ಇಟ್ಕೊಂಡು ನಾವು ಒಂದು ಸ್ಪೆಷಲ್ ಫೈಲ್ಸನ್ನು ಬಳಸ್ತೀವಿ. ಅದು ಪ್ಯಾರಲಲ್ ಸ್ಯಾಂಕ್ ಇರುತ್ತೆ ಅಂತ ತೋರಿಸಿದ್ದೀವಿ. ಯಾವ ಫೈಲು? ರೋಟರಿ ಫೈಲ್, ಟಿಂಕರ್ಸ್ ಫೈಲ್, ವ್ಯಾನಿಟಿ ಫೈಲ್ ಆ್ಯಂಡ್ ಕ್ರಾಸಿಂಗ್ ಫೈಲ್. ಕರೆಕ್ಟ್ ಒನ್ ಈಸ್ ವಿಚ್ ಒನ್? ಎ, ರೋಟರಿ ಫೈಲ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಫೈಲ್ ವಿಲ್ ಹ್ಯಾವ್ ಎ ಶಾರ್ಪ್ ಆ್ಯಂಡ್ ಪ್ಯಾರಲಲ್ ಟೀತ್ used on soft and non-metallic materials? Pillar file, Tinker's files, Dreadnought files and Wadding files. Which is correct? Soft ಮತ್ತು non-metallic materials. Which file will have sharp and parallel teeth? Sharp ಮತ್ತು parallel teeth ಇರುತ್ತೆ.
ಅದನ್ನು ಸಾಫ್ಟ್ ಆ್ಯಂಡ್ ನಾನ್ ಮೆಟಾಲಿಕ್ ಮೆಟೀರಿಯಲ್ಸ್ ಮೇಲೆ ಬಳಸ್ತಾರೆ ಅಂದರೆ ಯಾವ ಫೈಲ್ ಅಂದರೆ ಮಕ್ಕಳೇ, ದಟ್ ಈಸ್ ಡ್ರೀಡ್ ನಾಟ್ ಫೈಲ್. ಡ್ರೀಡ್ ನಾಟ್ ಫೈಲ್, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. Which file is used as finishing tool and ensure precision smoothness? That is Swiss pattern, filler file, dread knot file, wadding file. The correct one is Swiss pattern file. ಯಾವ ಫೈಲು? Swiss pattern. ಇದಕ್ಕೆ ಸರಿಯಾದ ಉತ್ತರ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಮಕ್ಕಳೇ, ಈ ರೀತಿ ಅನೇಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಿಮಗೆ CBT ಅಥವಾ ಮುಂದಿನ ನೀವು ಇಂಟರ್ನಲ್ಲಿ ಫೇಸ್ ಮಾಡ್ತಕ್ಕಂಥ OMR ಪ್ಯಾಟರ್ನಲ್ಲಿ ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ನೀವು ಪ್ರಿಪೇರ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ಸು ಫಿಟ್ಟರ್ ಫಸ್ಟ್ ಇಯರ್ನಲ್ಲಿ ಸ್ಪೆಷಲ್ ಫೈಲ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಎಲ್ಲ ಅಸೈನ್ಮೆಂಟ್ಸು ಫಿಟ್ಟರ್ ಫಸ್ಟ್ ಇಯರ್ ಅಸೈನ್ಮೆಂಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಏನಿಗೆಲ್ಲ ಹೇಳಿದೆ ಎಲ್ಲ ಪ್ರಶ್ನೆಗಳು ನಿಮಗೆ ಸಿಗುತ್ತೆ. ಸೊ ನೀವು ಪ್ರಿಪೇರ್ ಆಗಬೇಕು. ಏನೇ ಡೌಟ್ ಇದೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.